ಮಹಾಸ್ಥಳ ಚಂಪಕಾಪುರಕ್ಕೆ ಯಾರೆಂದುಕೊಂಡಿದ್ದೀರಿ? ವೈಖಾನಸ ಎಂದು ಕೇಳಿಬಲ್ಲೆವು. ನಾನೇ ಸರಿ, ಹೊರಟು ಬಂದಂತಹ ಕಾರ್ಯ ಬೇಕಾಗಿದೆ, ಲಾಲಿಸಬೇಕು. ಧರೆಯೊಳುತ್ತಮವಾದ ಚಂಪಕಪುರವ ಮಂತ್ರವನ್ನು ಅನವರತವು ಅಹಿರ್ನಿಚಿಗಳ ಭೇದವಿಲ್ಲವೆಂಬಂತೆ ಪಠಿಸಿದವರಿಗೆ ಇಹದಲ್ಲೂ ಪರದಲ್ಲೂ ಪರಮ ಸೌಖ್ಯವನ್ನೇ ಕರುಣಿಸುತ್ತಾನಂತೆ ಶ್ರೀಹರಿ. ಶ್ರೀಹರಿಯ ಪರಮ ಭಕ್ತರು ನಾವು. ಕೇವಲ ನಾನು ಮಾತ್ರವಲ್ಲ, ಈ ಚಂಪಕಾಪುರದಲ್ಲಿರುವ ಪ್ರತಿಯೋರ್ವ ಪ್ರಜೆಯು ಶ್ರೀಹರಿಯ ಭಕ್ತನೇ ಎನಿಸಿಕೊಂಡಿದ್ದಾರೆ. ಶ್ರವಣೇಂದ್ರಗಳಿಗೆ ಶ್ರಾವ್ಯವೂ ಶ್ರೀಹರಿ, ಅಂತೆಯೇ ಚಕ್ಷುಷೇಂದ್ರಗಳಿಗೆ ದೃಶ್ಯವೂ ಶ್ರೀಹರಿ, ರಸನೇಂದ್ರಿಯಗಳಿಗೆ ರಸರೂಪವೂ ಶ್ರೀಹರಿ, ಸ್ಪರ್ಶೇಂದ್ರಿಯಗಳಿಗೆ ಸ್ಪರ್ಶರೂಪವೂ ಶ್ರೀಹರಿ. ಹೀಗೆ ಕುಳಿತಲ್ಲಿ ನಿಂತಲ್ಲಿ ಕೇವಲ ಶ್ರೀಹರಿಯ ಧ್ಯಾನವೇ ಈ ಪುರದಲ್ಲಿ ಕೇಳಿ ಬರುತ್ತಾ ಇದೆ. ಎಂದಿನಂತೆ ನಮ್ಮ ಈ ಚಂಪಕಾಪುರದಲ್ಲಿ ಒಟ್ಟೋಲಗವ ನಿಂತಿದ್ದೇನೆ. ಅತ್ತ ನೋಡಿದರೆ ನಮ್ಮ ಸಭೆಯಲ್ಲಿ ಪಂಡಿತರಿದ್ದಾರೆ, ಪಾಮರಿದ್ದಾರೆ, ವಿದ್ವಾಂಸರಿದ್ದಾರೆ. ಎಲ್ಲರೂ ಸುಖ ಸೌಖ್ಯದಿಂದಲೇ ಮೆರೆಯುತ್ತಾ ಇದ್ದಾರೆ. ನಮ್ಮ ಈ ಪುರವನ್ನು ಅಗ್ನಿದುರ್ಗ, ಜಲದುರ್ಗ, ಪರ್ವತದುರ್ಗಗಳಿಂದ ನಾನು ಸಂರಕ್ಷಿಸಿದ್ದೇನೆ. ಹಾಗಾಗಿ ಅರಿಗಳ ಭಯ ಇಲ್ಲವಾದ್ದರಿಂದ ನಾನು ಅರಿಂಜೆಯನೇ ಸರಿ, ಅರಿ ಭಯಂಕರನೆನಿಸಿಕೊಂಡಿದ್ದೇನೆ. ಎಂದಿನಂತೆ ಎಂದೂ ಕೂಡ ಒಡ್ಡೋಲಗೊಂಡಿದ್ದ ಈ ಕಾಲಕ್ಕೆ ಯಾರದು? ಜಯ ನಮೋ ನಾರಾಯಣ ನಾರಾಯಣ, ಜಯ ನಮೋ ನಾರಾಯಣ, ಜಯದು ನಾರಾಯಣ ದುರಿತ ನಿವಾರಣ, ಜಯದು ನಾರಾಯಣ ದುರಿತ ನಿವಾರಣ, ಜಯ ನಮೋ ನಾರಾಯಣ, ಜಯ ನಮೋ ನಾರಾಯಣ ನಾರಾಯಣ, ಜಯ ನಮೋ ನಾರಾಯಣ, ಜಯ ಜಯ. ನಾರಾಯಣ ನಾರಾಯಣ, ಜಯ ನಮೋ ನಾರಾಯಣ. ಸುರಮುನಿಯನು ಕಂಡು ಜರಣಗುಂದಿಸುತ್ತ, ಸುರಮುನಿಯನು ಕಂಡು ಜರಣಗುಂದಿಸುತ್ತ, ಉಪಚರಿಸುತ್ತ ಜನಪಾಲನೋ ಪರಮ ಪಾವನನಾದೆ ಪುರದೆಡೆ ಬಂದುದೋ, ಪರಮ ಪಾವನನಾದೆ ಪುರದೆಡೆ ಬಂದುದು, ಏನೋ ಗಿರಿ ಸಂಗತಿಯ ಚರಣಗುಂದಿಸಿ. ನಾರದ ಮುನಿಗಳು ಹೀಗೆ ಬನ್ನಿ ಎಂದು ಕೂಗಿ ಕರೆದರೆ ಬರುವವರಲ್ಲ. ಹೀಗಿದ್ದೀಗಲೇ ಅತ್ತ ತೆರಳಿ ಎಂದರೆ ತೆರಳುವವರಲ್ಲ. ಅಂತಹದರಲ್ಲಿ ತುಂಬಿದಂತಹ ನನ್ನ ಈ ಚಂಪಕಾಪುರಕ್ಕೆ ತಮ್ಮ ಆಗಮನವಾದರೆ ಅದು ನನ್ನ ಹರಿನಾಮನದೊಂದಿಗೆ ನಾರಾಯಣ ನಾರಾಯಣ ಎಂದು ರೋಗಗಳನ್ನು ಮುಕ್ಕಾಲು ಮೂರು ಗಳಿಗೆಯಲ್ಲಿ ಚಲಿಸುವವರು ತಾವು. ಇದೇನು ಸ್ವಾಮಿ, ಇಂದು ದಾರಿ ತಪ್ಪಿ ಬಂದಿದ್ದೀರೋ ಅಥವಾ ಇಲ್ಲಿಗೆ ಬರಬೇಕೆಂಬ ಹಿರಿದಾದ ಉದ್ದೇಶದಿಂದ ಬಂದಿದ್ದೀರೋ ತಿಳಿಸ್ತೀರಾ? ಧರಣೆ ಬಾಲಕ ನಿನ್ನ ರಾಜೋಪಚಾರಕ್ಕೆ
ಪರಮಧರ್ಮ ಸಾವಾತೆನು ಧರೆಯುಳ್ಳು ನಿನ್ನ ಹೋಲುವರಿಲ್ಲ ಧರ್ಮದೋಳ್ ಧರೆಯುಳ್ಳು ನಿನ್ನ ಹೋಲುವರಿಲ್ಲ ಧರ್ಮದೋಳ್ ಅರಿತು ಬಂದೆನು ಕಾಣಲು ಧರಣಿ ವಲ್ಲಭ ನಾರದರೆ ಕೇಳುವೆಯ ಹೇಳಿ ಸ್ವಾಮಿ. ನಾನು ನಿಂತಲ್ಲಿ ನಿಲ್ಲಲಾರದೆ ಹೋ, ತಿರುಗುತ್ತಾ ಹೋ, ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಹೋ. ಶ್ರೀಹರಿಗೆ ವಿಷಯವನ್ನು ವಿಶದೀಕರಿಸುವ ಸಂದೇಶವಾಹಕನಾಗಿದ್ದೇನೆ. ಹೌದು. ಹರಿನಾಮದ ಮಹತ್ವವನ್ನು ಹೋ, ಜಗದೆಲ್ಲೆಡೆ ಪಸರಿಸುವ ಅತ್ಯಂತ ಗುರುತರವಾದ ಹೊಣೆಯನ್ನು ಹೊತ್ತಿದ್ದೇನೆ. ಸತ್ಯ. ವೈಕುಂಠಪಾಲನ ಕರುಣೆಯನ್ನು ಹೋ, ಲೋಕದ ಮಂದಿಗಳಲ್ಲಿ ವಿವರಿಸುತ್ತಾ ಹೋ. ಅವರಿಗೆಲ್ಲ ಮೋಕ್ಷದಾಯಕ ನಡೆಗೆ ಸಾಗುವ ದಾರಿಯನ್ನು ತಿಳಿಸುತ್ತೇನೆ. ಹೌದು ಸ್ವಾಮಿ. ಇಲ್ಲಿಗೂ ಹಾಗೆಯೇ ಬಂದೆ, ಓಹೋ, ದಾರಿ ತಪ್ಪಿಲ್ಲ. ಸರಿ ಸರಿ. ನಾನು ಬಂದಾಗ ಹೋ, ನನಗೆ ರಾಜಯೋಗ್ಯವಾದ ಆತಿಥ್ಯವನ್ನು ನೀಡಿ ಗೌರವಿಸಿದೆ. ಅದು ಸತ್ಯ. ಇರಲಿ, ಹೋ, ಇದು ಗೃಹಸ್ಥನಿಗೆ ಯೋಗ್ಯವಾದುದು. ಹೋ. ಆದರೆ ನಿನ್ನ ಈ ಸನ್ಮಾನ ಹೋ. ನನಗೆ ಇನ್ನಿಲ್ಲದ ಸಂತಸವನ್ನು ನೀಡಿದೆ. ಆಗಲಿ ಸ್ವಾಮಿ, ಧನ್ಯನಾಗಿದ್ದೇನೆ. ಪ್ರಾಯಶಃ ಹರಿಪ್ರಿಯರಿಗೆಲ್ಲ ಹಾ. ಈ ಬುದ್ಧಿಯನ್ನು ಶ್ರೀ ಹರಿಯೇ ನೀಡಿ ಹರಸಿರುತ್ತಾನೆ ಎಂಬುದು ನಿನ್ನ ನಡೆಯಿಂದ ನನಗರ್ಥವಾಯಿತು. ಹೌದು, ಸಂಶಯವೇ ಇಲ್ಲ. ರಾಜನನ್ನೇ ಆರಾಧಿಸುವ ಪ್ರಜೆಗಳಿಗೆ ಹಾ. ನೀನೇ ಆರಾಧ್ಯ ದೈವ, ಹೋ, ಪ್ರತ್ಯಕ್ಷ ದೇವರಾಗುತ್ತೀಯ. ಸತ್ಯ. ಆದರೆ ನಿನಗೂ ಹಾ. ನಿನ್ನ ಸರ್ವವನ್ನು ಸಮರ್ಪಿಸಲು ಓರ್ವ ದೇವರ ಸಹಾಯ ಬೇಕಾಗುತ್ತದೆ. ಹೌದು ಸ್ವಾಮಿ. ಆ ದೇವರ ಬಗ್ಗೆ ತಿಳಿದು ಹಾ. ನೀನು ವ್ಯವಹರಿಸುವವನಾಗಬೇಕು. ಹ್ಮ್. ಆ ಸ್ಥಾನಕ್ಕೆ ನೀನು ತಲುಪುವರೆಗೆ ಹಾ. ಯೋಗ್ಯನೆಂದೇ ತಿಳಿಯಬೇಕಾಗಿತ್ತು. ಹಾ. ಅದು ಈಗ ಅರ್ಥವಾಯಿತು. ಹ್ಮ್. ನಿನಗೆ ಸಮಾನರು ಈ ಜಗದಲ್ಲಿಲ್ಲವಪ್ಪ. ಆಗಲಿ ಸ್ವಾಮಿ. ಜನಾನುರಾಗಿ ಅರಸನಾಗಿ ಹ್ಮ್. ನೀನು ಯಾವ ಸ್ಥಿತಿಯಲ್ಲಿರುವೆ ಎಂದು ನೋಡಿಕೊಂಡು ಹೋಗೋಣವೆಂದು ಬಂದೆನಯ್ಯ. ಸರಿ ಸರಿ. ನಿನ್ನ ಈ ರಾಜ್ಯವಾಳುವ ಶೈಲಿ ಭಗವಂತನಿಗರ್ಪಿತವಾಗುತ್ತದೆ ಆಗಲಿ ಸ್ವಾಮಿ. ಮತ್ತು ಹರಿಗರ್ಪಿತವಾಗಲೇಬೇಕು. ಸರಿ ಹಾಗಾಗಿ ಅವನ ಮಹಿಮೆಯನ್ನು ತಿಳಿಸಲು ಬಂದಿದ್ದೇನೆ. ಸರಿ ಸರಿ. ಏನು ಪ್ರಶ್ನೆಗಳನ್ನು ನನ್ನಲ್ಲಿ ಕೇಳಬೇಕಾಗಿದೆ. ಸುರಮುನಿವರ ಕೇಳು ನರ ಜನ್ಮ ಸ್ಥಿರವಲ್ಲ ಸುರಮುನಿವರ ಕೇಳು ನರ ಜನ್ಮ ಸ್ಥಿರವಲ್ಲ ಆದರೆ ಸುಲಭದಿ ಹರಿಯ ಚರಣ ಸೇರುವಾಗಾದಿರಲುಗಬೇಕೆನಲು ಹರಿಯ ಚರಣ ಸೇರುವಾಗಾದಿ ಅರುಗಬೇಕೆನಲಾಗ ಸರಸಿಜ ಭವನೆಂದನಾಗ ಸುರಮುನಿವರ ಕೇಳು ನರ ಜನ್ಮ ಸ್ಥಿರವಲ್ಲಾದರೆ ಸೋಲಭದಿ ಹರಿಯ ಸ್ವಾಮಿ, ವೈಕಾನಸ, ಆಗಲಿ. ತುಂಬಿದಂತಹ ಈ ಸಭೆಗೆ ತಮ್ಮ ಆಗಮನವಾದದ್ದು ಹ, ನನಗೆ ಅತ್ಯಂತ ಪ್ರಿಯವಾಯಿತು. ಹ, ಹರಿಭಕ್ತರು ನಾವು ಹ, ಹರಿನಾಮ ಸಂಕೀರ್ತನೆಯನ್ನು ಕೇಳುವಂಥದ್ದೇ ಹಾ. ಒಂದು ಸೌಭಾಗ್ಯ ಎಂದರೂ ಸುಳ್ಳಾಗದು. ಹೌದು, ಸ್ವಾಮಿ, ಹ, ಇದೀಗ ನನ್ನದೊಂದು ಪ್ರಶ್ನೆ. ಹ, ನೇರವಾಗಿ ನಾನು ಹೇಳುತ್ತೇನೆ. ಶ್ರೀಹರಿಯ ಭಕ್ತರಾದಂತಹ ನಾವು ಹ, ಶ್ರೀಹರಿಯ ಸಾಮೀಪ್ಯ ಸಾರೂಪ್ಯ ಸಾಲೋಕ್ಯವನ್ನು ಹಾ. ಪಡೆಯ ಬಯಸುವವರು ಹಾ. ಕೇವಲ ನಾನು ಮಾತ್ರವಲ್ಲ, ಹಾ. ನನ್ನ ಈ ಪ್ರಜೆಗಳು ಹಾ. ಉತ್ಸುಕರಾಗಿದ್ದಾರೆ. ಸರಿ, ಮೋಕ್ಷದ ಸುಲಭ ಮಾರ್ಗವದು ಯಾವುದು? ತಾವಾದರೂ ಬಲ್ಲವರು, ಹ, ವಾಗ್ದೇವಿ ಸುತರಲ್ಲವೇ ತಾವು. ಹಾ. ಹಾಗಾಗಿ ತಮ್ಮಿಂದಲೇ ಈ ವಿಚಾರದ ಬಗ್ಗೆ ನಮಗೆ ಪಾಠವಾಗಬೇಕು, ಬೋಧನೆ ಆಗಬೇಕು. ಆಗದೆ ಮೇದಿನಿ ವೈಕಾಸರಲ್ಲಿ ಕೇಳು ವೈಕುಂಠ ಸೇರುವ ಹಾದಿಯರು ಬೇಡುವೆನು ಸುಲಭದೋಡು ಆ
ಉತ್ತಮವಾದ ಏಕಾದಶಿಯ ವಿರಚಿಸಿ ಮೋದದೊಳು ವ್ರತವೆಸಗೆ ಉತ್ತಮವಾದ ಏಕಾದಶಿಯ ವಿರಚಿಸಿ ಮಾಧವನ ಲೋಕವನ್ನು ಕೊಲ್ಲುವೆ ಸಾಧನೆಯೊಳದಲ್ಲಿ ಶ್ರೀಗಾಜಿ ಏಕಾದಶನೆ ಕೇಳು ವೈಕುಂಠ ಸೇರುವ ಹಾದಿಯನ್ನು ಬೇಡುವೆನು ಸುಲಭದೊಳು ಕೇಳು ರಾಜ ನಾರದರೆ ಈ ಕಾಲದಲ್ಲಿ ಹರಿಯಲುಮೆ ಪಡೆಯಲು ಹ ಸರ್ವ ಸಮರ್ಪಣ ಭಾವ ಬೇಕು. ನಡೆಯಲ್ಲಿ ಹರಿ, ನುಡಿಯಲ್ಲಿ ಮಾತಿನಲ್ಲಿ ಕೇಶವ, ಮತಿಯಲ್ಲಿ ಅನಂತ. ಹಾಗೆ ಕುಳಿತಾಗೊಮ್ಮೆ ನಿಂತಾಗೊಮ್ಮೆ ಋಷಿಕೇಶನ ನಾಮೋಚ್ಚರಣೆ. ಹೀಗೆ ಹರಿಯೇ ಉಸಿರಾಗಿರಬೇಕು. ಹೌದು ಸಂದೆ. ಅಂತಿಮದಲ್ಲಿ ಅಕುಂಠಿತವಾದ ವೈಕುಂಠವನ್ನು ಸೇರುವ ಹೆಜ್ಜೆ ಇಡಬೇಕು. ಎಷ್ಟು ದೂರವೋ ವೈಕುಂಠ ಎಂದರೆ ಭಕ್ತಿಯ ಒಂದೇ ಅಡಿ ದೂರ ಅಷ್ಟೇ. ಓಹೋ, ನೀನು ಒಬ್ಬನೇ ಈ ಕಾರ್ಯವನ್ನು ಪೂರ್ಣಗೊಳಿಸಿದಾಗ ಅದು ಆತ್ಮೋದ್ಧಾರವಾಗುತ್ತದೆ. ಸರಿ ಸರಿ. ಇನ್ನವರನ್ನು ಸೇರಿಸಿಕೊಂಡರೆ ಇದು ಸರ್ವಜನ ಕಲ್ಯಾಣವಾಗುತ್ತದೆ. ನಾಡಿಗೆ ನಾಡೆ ವೈಕುಂಠ ಸೇರುವ ಹಾದಿ ಇದೆ. ಹಾಗಾಗಿ ಹೇಳುತ್ತೇನೆ, ಹೇಳು. ಹೇಳಬೇಕು. ಹರಿಯ ಬಳಿ ಇರಬೇಕಾದರೆ ಮಡಿಯುಟ್ಟಿರಬೇಕು. ಹೌದೇ? ಅದನ್ನು ಪಾಲಿಸಿಕೊಳ್ಳುತ್ತಾ ಹರಿಪಾದನಕದಿಂದ ಹರಿದು ಬರುವ ಜಾಹ್ನವಿಯಲ್ಲಿ ಮಿಂದು ಲಕ್ಷ್ಮೀಪತೆ ಕಾಪಾಡು ಎಂದು ಬೇಡಿಕೊಂಡರೆ ಎಲ್ಲವೂ ಸುಗಮವಾಗುತ್ತದೆ. ನಾನು ಹೇಳುವ ವ್ರತವನ್ನು ಆಚರಿಸುತ್ತಾ ಬರಬೇಕು. ಯಾವುದು ಈ ವ್ರತ? ಅದುವೇ ಏಕಾದಶಿಯ ವ್ರತ. ಏಕಾದಶಿ ವ್ರತ ಹೃದಯಂಗಮವಾದದ್ದು, ವಿಶೇಷವಾದದ್ದು. ಇದನ್ನು ನೀನು ಆಚರಿಸುತ್ತಾ ಬಂದರೆ ಭಗವತ್ ಸನ್ನಿಧಾನವನ್ನು ಅನುಭವಿಸಬಹುದು. ಹೌದೇ? ಇದನ್ನು ಮಹಾತ್ಮೆ ಏನು, ವಿಶೇಷತೆ ಏನು ಸ್ವಾಮಿ? ಇದನ್ನು ಆಚರಿಸುತ್ತಾ ಬರಲು ಕೆಲವೊಂದು ನಿಯಮಗಳಿವೆ. ದಶಮಿಯೊಳಗೊಂದೂಟ, ದಶಮಿಯೊಳಗೊಂದೂಟದೊಳಗೆಂದು ಉಪವಾಸ ಗೊಸಗಲು ಋಷಿಯ ಕಾಲವ ಗೀತೆಯೊಳ ಕಳೆದು ಕುಶಲದಿಯು ಸಂತೋಷದಲ್ಲಿ ದ್ವಾದಶಿಗೆ ಭೂತಳ ಸುರನ ಪೂಜೆಯ ಇದಕ್ಕೆ ದಕ್ಷಿಣ ದಾನ ವರ್ಜಿತ ಬಿಸನಾದವನ ಪುರವಾಸ್ಯನೋಗೆ ಬೀದಿನಿ ಪಾ ಆಚರಿಸಿಕೊಂಡು ಬರಲು ಮನಸ್ಸು ಏಕಾಗ್ರತೆಯಿಂದ ಇರಬೇಕು. ಸರಿ. ಏಕಾದಶಿ ಎಂದರೆ ಏಕಾಗ್ರತೆ ಎಂದೇ ಅರ್ಥ. ಓಹೋ. ಏಕಾದಶಿಯ ಮುನ್ನಾ ದಿನ ಅಂದರೆ ದಶಮಿಯಂದು ಕೇವಲ ಒಂದೇ ಊಟವನ್ನು ಸೇವಿಸಬೇಕು. ಉಳಿದಂತೆ ಉಪವಾಸದಿಂದಿರಬೇಕು. ಇಲ್ಲಿ ಉಪವಾಸವೆಂದರೆ ಶ್ರೀಹರಿಯ ಉಪ ಅಂದರೆ ಬಳಿ, ವಾಸ ಎಂದರೆ ವಾಸಿಸುವುದು ಎಂದರ್ಥ. ಹಾಗೆಯೇ ದಶಮಿಯ ವ್ರತದಂದು ಕೇವಲ ಒಂದಾರೋಗಣೆ ವಿರಚಿಸಬೇಕು. ರಾತ್ರಿ ನಿದ್ರಿಸದೆ ಹರಿನಾಮ ಸಂಕೀರ್ತನೆ ಮಾಡುತ್ತಿರಬೇಕು. ಬ್ರಹ್ಮ ಮುಹೂರ್ತಕ್ಕೆ ಸರಿಯಾಗಿ ತಣ್ಣೀರ ಸ್ನಾನವನ್ನು ಪೂರೈಸಿ ದೇವತಾರ್ಚನೆಯನ್ನು ನಡೆಸಬೇಕು. ಆಗಲಿ ಸ್ವಾಮಿ. ತದನಂತರ ಲಕ್ಷ್ಮೀ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಬೀಜ ಮಂತ್ರದ ಉಚ್ಚಾರಣೆ ದಿನಪೂರ್ತಿ ಇರಬೇಕು. ಸರಿ. ಕೇವಲ ತುಳಸಿದಳ ಒಂದು ಉದ್ಧರಣೆಯನ್ನು ಸೇವಿಸಿ ಹರಿನಾಮ ಮಹಿಮೆಯನ್ನು ಸಾರಬೇಕು. ಸತ್ಸಂಗಗಳನ್ನು ಪೂರೈಸಿ ಎಲ್ಲರನ್ನೂ ಹರಿಪ್ರಿಯರಾಗುವಂತೆ ಮಾಡಬೇಕು. ದ್ವಾದಶಿಯ ಬೆಳಗ್ಗೆ ಬೇಗನೆ ಮಿಂದು ಶುಚಿರ್ಭೂತನಾಗಿ ಲಕ್ಷ್ಮೀ ಪ್ರಿಯನನ್ನು ಆರಾಧಿಸಬೇಕು. ಸರಿ. ತದನಂತರ ಒಂದು ಉದ್ಧರಣೆ ತುಳಸಿ ಜಲಪಾನ ಮಾಡಬೇಕು. ಆಗಲಿ ಸ್ವಾಮಿ. ಇದನ್ನು ಹರ್ಷವಾಯಿತು ಸ್ವಾಮಿ, ಹರ್ಷವಾಯಿತು. ಆಗಲಿ. ತುಂಬಿದಂತ ಈ ಸಭೆಗೆ ಬಂದು ಉತ್ತಮವಾದ ಸಲಹೆಯನ್ನೇ ನೀಡಿದ್ದೀರಿ. ಆಗಲಿ. ಕೇವಲ ನಾನು ಮಾತ್ರವಲ್ಲ, ನನ್ನ ಈ ನಾಡಿನ ಪ್ರಜೆಗಳೆಲ್ಲರೂ ಶ್ರೀ ಹರಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಏಕಾದಶಿ ವ್ರತವನ್ನು ಆಚರಿಸುವಂತೆ ನಾನು ಕಟ್ಟಪ್ಪಣೆಯನ್ನು ಸಾರುತ್ತೇನೆ. ಆಗಲಿ ಸ್ವಾಮಿ. ಹಾಗೆಯೇ ಆಗಲಿ.
ಕ್ರಮಗಂಠೀರವ ಸ್ಥಳ ಪಟ್ಟಣಕ್ಕೆ ಯಾರೆಂದುಕೊಂಡಿದ್ದೀರಿ? ಯಮಧರ್ಮರಾಯ ಎಂದು ಕೇಳಿಬಲ್ಲೆವು. ಸರಿ, ಹೊರಟು ಬಂದಂತಹ ಕಾರ್ಯ ಅನೇಕವಿದೆ. ಕಾಪಾಡು ತಂದೆ, ಅನುಗ್ರಹಿಸು. ಸೂರ್ಯ ಸಂಜಾತನಾದ ನಾನು ಆತನಾಜ್ಞೆಯಂತೆ ಗೋಕರ್ಣವನ್ನು ಸೇರಿ ಮುಖಂಡರ ಕುರಿತು ತಪಸ್ಸನ್ನಾಚರಿಸಿ ಉಳಿದಂತಹ ದೇವ ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬನಾಗು ಎಂದು ಅನುಗ್ರಹವನ್ನು ನೀಡಿದ. ವರ್ತಮಾನಕ್ಕೆ ದಕ್ಷಿಣ ದಿಕ್ಕಿನ ಅಧಿಪತಿಯಾಗಿದ್ದೇನೆ. ವರ್ತಮಾನಕ್ಕೆ ನಿತ್ಯ ಕರ್ಮಗಳನ್ನು ಪೂರೈಸಿ ಶೈವಿನಿಯ ಸಿಂಹ ವಿಸ್ತಿರವನ್ನು ಏರಿದಂತಹ ಕಾಲಕ್ಕೆ ನಮ್ಮವರ ಜಯಘೋಷ ಕೇಳುವಾಗ ಮನಸ್ಸಿಗೆ ಆನಂದವಾಗುತ್ತದೆ. ಯಾಕೆಂದರೆ ನಾವು ಮಾಡಿದಂತಹ ಸಾಧನೆ, ಮಾಡುವಂತಹ ಕರ್ತವ್ಯ ಹಾಗೆ ಉಂಟು. ಹಾಗಿರುವಾಗ ನಮ್ಮ ಸಾಧನೆ ಏನು, ಕೆಲಸ ಏನು? ಭೂಲೋಕದಲ್ಲಿ ಜೀವಾಂತ್ಯವನ್ನು ಕಂಡಂತಹ ಜೀವಿಗಳು ಇಲ್ಲಿಗೆ ಬರುತ್ತಾರೆ. ಅವರ ಕರ್ಮ ಧರ್ಮಗಳಿಗೆ ಅನುಗುಣವಾಗಿ ದಂಡಾಧಿಕಾರಿಯಾದ ನಾನು ನಾಕವೋ ನರಕವೋ ಎನ್ನುವ ತೀರ್ಮಾನವನ್ನು ಮಾಡುವವನು ನಾನು. ಹಾಗೆಂದು ಇಷ್ಟೆಲ್ಲ ಬರುವಂತಹ ಪ್ರೇತಗಳನ್ನು ವಿಚಾರಿಸುವ ಒಬ್ಬ ಬೇಕಲ್ಲ, ಇದ್ದಾನೆ. ಆದರೆ ಎಲ್ಲಿ ಹೋದಂತಲೇ ಕಾಣುವುದಿಲ್ಲ. ಚಿತ್ರಗುಪ್ತ, ಚಿತ್ರಗುಪ್ತ, ಚಿತ್ರಗುಪ್ತ. ಚಿತ್ರಗುಪ್ತ, ಏನು ಬಂದಿರ ಏನು ಆಗಬೇಕು ತಿಳಿಸಿ. ಪ್ರೇತಗಳ ಬಗ್ಗೆ ವಿಚಾರಣೆ ಆಗಬೇಕಲ್ಲವ? ಹೌದು, ಕರೆಸು ಒಂದೊಂದೊಂದು. ಇಲ್ಲಿವರೆಗೆ ಬರುವುದಕ್ಕಾದ್ರೆ ಕಷ್ಟವಾಗಿದೆ. ಪಾಪ ಹೆಚ್ಚಿಗೆ ಆಗಿದೆ, ಪುಣ್ಯ ಕಡಿಮೆ ಆಗಿದೆ. ಆದ್ದರಿಂದ ಇಲ್ಲಿವರೆಗೆ ಹೇಳ್ಕೊಂಡು ಬಂದಿದ್ದೇನೆ. ಇದು ಪ್ರೇತಾತ್ಮ ಉಂಟಲ್ಲ, ಏನು ಒಂದು ಸ್ತ್ರೀ ಕುಲದ್ದು, ಉತ್ತಮ ಕುಲದಲ್ಲಿ ಹುಟ್ಟಿದ್ದು. ಸಣ್ಣ ಪ್ರಾಯದಲ್ಲಿ ಮದುವೆ ಆಗಿದೆ. ಇದಕ್ಕೆ ಗಂಡನನ್ನು ಬಿಟ್ಟು ಪರದೇಶಕ್ಕೆ ಹೌದೇ? ಹೌದು. ನಂತರ ಅಲ್ಲಿ ಸ್ವಲ್ಪ ಹಣ ಸಂಗ್ರಹಣ ಮಾಡಿ ಊರಿಗೆ ಬಂದರು. ನಂತರ ಇದ್ದಂತಹ ರೋಗವನ್ನೆಲ್ಲ ಹರಡಿಸಿದ್ರು. ನಂತರ ಕೊನೆ ದಿವಸ ಶಿವ ಶಿವ ಅಂತ ಹೇಳಿ ಸತ್ತು ಹೋದ್ರು. ಹೌದಾ? ಇವಳು ಎಸಗಿದಂತ ಈ ಕೃತ್ಯಕ್ಕೆ ಇವಳನ್ನು ಎಣ್ಣೆಗೆ ಹಾಕಿ ಭಾರಿ ಕಷ್ಟ ಆಗಿದೆ. ಒಂದು ಬೊಬ್ಬೆ ಹೊಡಿದ್ರೆ ಜೀವ ಹೋಗುವಾಗೆ. ಹೌದು ನೋಡಿ, ಈ ಲೋಕದ ಪರಿಚಯ ಇಲ್ಲ ಅಂತ ಕಾಣ್ತದೆ. ನಮಗೆ ಯಾರು ಕೊಟ್ಟದ್ದು? ಮೂರು ಮೂರ್ತಿಗಳ ಆಜ್ಞೆಯಿಂದ ಬಂದದ್ದಲ್ವಾ? ಆದ್ದರಿಂದ ಈ ಆತ್ಮ ಉಂಟಲ್ಲ ಭೂಲೋಕದಲ್ಲಿ ಉತ್ತಮ
ಸುಮ್ಮನೆ ಕೂತುಕೊಂಡರೆ ಒಳಿತು. ಉತ್ತಮನಾಗಿ ಮಾಡಿದ್ದೇನೆ ಈಗ. ಇವ ಹಾ. ಹುಟ್ಟುವಾಗಲೇ ವ್ಯಾಪಾರದಿಂದ ಬಂದದಲ್ಲ, ಇವನಿಗೆ ಬಳುವಳಿಯಾಗಿ ಬಂದದ್ದು. ಹಾ. ವ್ಯಾಪಾರ ಮಾಡ್ತಾ ಇದ್ದ, ಹಾ. ಚಿನ್ನದ ವ್ಯಾಪಾರ. ಓಹೋ. ಚಿನ್ನ ಅಂತ ಹೇಳಿದ್ರೆ ಗೊತ್ತಾಗಿದೆ ಅವನಿಗೆ. ಹಾ. ಹೌದು, ಒಳ್ಳೆಯ ಸಂಗ್ರಹಣ ಆಗಿದೆ, ಪೆಟ್ಟಿಗೆ ಸೇರಿಸಿ. ಹೌದು, 3 ಮಾಳಿಗೆ ಮನೆಯನ್ನು ಕಟ್ಟಿದ. ಹಾ. ನಂತರ ಚಿನ್ನಕ್ಕೆ ಕಲಬೆರಕೆ ಮಾಡಿ ವ್ಯಾಪಾರ ಮಾಡಿದ. ಹೌದೇ? ಹೌದು, ಚಿನ್ನದ ವಸ್ತುವಿನ ಒಂದು ದಿವಸ ಹಾ. ಮೇಲಿನ ಮಾಡಿಯಿಂದ ಕೆಳಗೆ ಬಿದ್ದು ಸತ್ತೇ ಹೋದ ಇವ. ಹಾ. ಹೌದು. ಈ ಪಾಪಿಗೆ ಹಾ. ಸಾಧಾರಣದ ಶಿಕ್ಷೆ ಅಲ್ಲ. ಆಗುದಿಲ್ಲ. ಇವನನ್ನು ಹಾ. ಶೂಲದಿಂದ ಹಾ. ಚುಚ್ಚಿ ಚುಚ್ಚಿ ಆಗ್ಲಿ ಇವತ್ತಿನ ಲೆಕ್ಕಾಚಾರ ಎಲ್ಲ ಮುಗೀತು, ಬಂದದ್ದೆಲ್ಲ ಮುಗೀತು. ಇನ್ನು ಏನಾದ್ರು ಹಳತು ಬಾಕಿ ಉಂಟಾ ಅಂತ ನೋಡುವ. ನೋಡು ನೋಡು. ಕ್ಷಿತಿಯೊಳು ಉತ್ತಮ ಧರ್ಮಯುತ ಶ್ರೀಪತಿ ಭಜಕನು ಆತನ ಸತಿಗೆ ಗೈದಿಗ ಎನಲು ಶೈನಿ ಪತಿಯೋ ನುಡಿದ ಕ್ಷಿತಿಯೊಳು ಉತ್ತಮ ಧರ್ಮಯುತ ರಾಯರೇ, ಇದ್ರುಂಟು. ಇಂದಿಗೆ ಬಂದಂತ ಆತ್ಮವನ್ನು ವಿಚಾರಣೆ ಮಾಡಿದ್ದಾಯ್ತು. ಹಾ. ಆದ್ರೆ ಕೆಳಗಿನ ಪುಟದಲ್ಲಿ ಹಾ. ಒಂದು ಕಾಣ್ತಾ ಉಂಟು. ಎಂತದ್ದು? ಏನು ಅಂತ ಹೇಳಿದ್ರೆ, ಇವನ ಊರು ನೋಡ್ತಾ ಇದ್ದೇನೆ, ಚಂಪಕಪುರ. ಓಹೋ. ಚಂಪಕಪುರದ ಅರಸು ಓ. ವೈ 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 ಏನು? ವೈಕಾನಸ. ಈ ಕಾನಸ. ಹೌದು, ಹಾ. ರಾಜವಂಶದಲ್ಲಿದ್ದವ. ಹಾ. ಇವ ವಿಷ್ಣು ಸಂಭೂತ, ಓಹೋ. ಹರಿಭಕ್ತ ಸಾರ. ಹಾ. ಹೌದು. ಅಲ್ಲದೆ ಏಕಾದಶಿ ವ್ರತವನ್ನು ಮಾಡಿಕೊಂಡು ಬರ್ತಾ ಇದ್ದ. ಓ. ಅಲ್ಲದೆ ಒಂದು ವಿಚಾರ, ರಾಜ್ಯದಲ್ಲಿ ಇಡೀ ಪ್ರಚಾರ ಮಾಡಿ ಇಟ್ಟಿದ್ದಾನೆ. ಏನಂತೆ? ಈ 3 ಹೊತ್ತು ಪೂಜೆಯನ್ನು ಮಾಡುವುದು ನಿಲ್ಲಿಸಿದ್ರೆ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡುವುದು ಅಂತ. ಹಾ. ಆದರೆ ಒಂದು ವಿಚಾರ, ಹಾ. ಕೆಳಗಿನ ಪುಟದಲ್ಲಿ ಕಾಣ್ತಾ ಉಂಟು, ಎಂತಂತ? ಇವ ಮದುವೆ ಆಗಿದ್ದಾನ. ಹಾ. ಮದುವೆ ಆದರೂ ಹಾ. ಹೆಂಡತಿಗೆ ಸರಿಯಾದ ಇದು ಸುಖ ಕೊಡ್ಲಿಲ್ಲ. ಓಹೋ. ಇದು ಒಂದು ಕಡಿಮೆ ಆದ. ಓ. ಇದಕ್ಕೇನು ಶಿಕ್ಷೆ? ಇದಕ್ಕೇನು ಶಿಕ್ಷೆ? ಓ ಎಂ ಧರ್ಮರಾಯ, ಅವನ ಹೆಸರು ಏನಂತ ಹೇಳಿದ್ದೀರಿ? ವೈಕಾನಸ. ವೈಕಾನಸ. ಹಾ. ಅವನು ಮಾಡಿದಂತಹ ತಪ್ಪಿಗೆ ಹಾ. ಅವನು ಇಲ್ಲಿಗೆ ಬರಬೇಕಾಗಿತ್ತು. ತಪ್ಪಲ್ಲ, ಒಂದು ಹೆಂಡತಿಗೆ ಬೇಕಾದ್ರೆ ಸುಖ ಕೊಡಲಿಲ್ಲ. ಹಾ, ಅದೇ. ಹೌದು. ಹಾಗಾಗಿ ಹಾ. ಇಲ್ಲಿಗೆ ಬರುವುದಕ್ಕಾಗುವುದಿಲ್ಲವೆಂದು ಹಾ. ಎಂತದ್ದು ಹೌದು. ವೃತವನ್ನು ಆಚರಿಸುತ್ತಿದ್ದ. ವ್ರತವನ್ನ ಆಚರಿಸಿದ. 3 ಹೊತ್ತು ಪೂಜೆ ಮಾಡ್ತೀವಿ, ತ್ರಿಕಾಲ ಪೂಜೆ. ಓಹೋ. ಇವನನ್ನು ಹೀಗೆ ಬಿಟ್ಟರೆ ಆಗುವುದಿಲ್ಲ. ಹಾ. ನಮಗೆ ಇಲ್ಲಿಗೆ ಪ್ರೇತಗಳು ಬರಬೇಕು. ಬರಬೇಕಿತ್ತು. ನಮಗೆ ಕೆಲಸ ಬೇಕಲ್ಲವೇ? ಹೌದು. ಹಾಗಾಗಿ ಹಾ. ಅವನ ಪುರಕ್ಕೆ ಹೋಗಿ ಹಾ. ಅವರನ್ನು ದರದರನೆ ಎಳೆದು ತನ್ನಿ. ಹಾ. ನೀವು ಒಬ್ಬರೇ ಹೋಗುವುದಲ್ಲ. ಮತ್ತೆ ನಮ್ಮವರಿದ್ದಾರಲ್ಲ, ಎಲ್ಲಿದ್ದಾರೆ ನಮ್ಮವರು?
ಭಟರೇ, ಹಾ ನಿಮ್ಮನ್ನು ಅವಸರವಾಗಿ ಕರೆಯುವುದಕ್ಕೆ ಹಾ ಬಲವಾದ ಕಾರಣವೊಂದಿದೆ. ಏನದು? ಚಂಪಕಾಪುರ ಹಾ ಅಲ್ಲಿ ಅಧಿಕಾರಿ ಒಬ್ಬ ಇದ್ದಾನೆ. ಹಾ ಅವನು ಹಾ ಏಕಾದಶಿ ವ್ರತವನ್ನು ಮಾಡುವ ಮುಖಾಂತರವಾಗಿ ಹಾ ನಮ್ಮದಾದಂತಹ ಸೈಮಿನಿಗೆ ಬರಲು ಒಪ್ಪುತ್ತಾ ಇಲ್ಲ. ಹಾ ನಮ್ಮ ಚಿತ್ರಗುಪ್ತರೊಂದಿಗೆ ಸೇರಿಕೊಂಡು ಅವನನ್ನು ತರತರನೆ ಎಳೆದುಕೊಂಡು ಬನ್ನಿ. ಏನು ನಿಮ್ಮ ಅಭಿಪ್ರಾಯ? ಇಷ್ಟು ಸಣ್ಣ ವಿಷಯವೇ ಬಿಡುತ್ತಿದ್ದೇವೆ. ಬಿಡು ಅನುಮಾನಗಳು ಒಬ್ಬಳೆಯ ಪ್ರಭು, ಇಷ್ಟು ಸಣ್ಣ ಕಾರ್ಯವೇ ಆ, ಬಿಡುತ್ತಿದ್ದೇನೆ. ಆ, ಆ ಕಪಟ ನನ್ನ ಈಗಲೇ ಹೋಗಿ ದರ್ದರಿಗೆ ತಿಳಿದು ಬರಬೇಕು. ಶಾಬಾಸ್! ಇದೆ. ಹಾಗೆ ಹಾಗೆ. ನನ್ನ ಭಕ್ತನಾದಂತ ವೈಖಾನಸನ ಮೇಲೆ ಯಮಭಟ್ರು ದಾಳಿಗೆ ಸಜ್ಜಾಗಿದ್ದಾರೆ. ಪ್ರತಿರೋಧವಾಗಿ ನಾವು ಏನಾದರೂ ತೋರಿಸಬೇಕಲ್ಲ. ಎಲ್ಲಿ ನನ್ನ ದೂತರು ಬರಲಿ. ಯಮಭಟರು ಚಂಪಕಾಪುರವನ್ನು ಸೇರುವ ಸನ್ನಾಹದಲ್ಲಿದ್ದಾರೆ. ಅವರನ್ನು ವಿರೋಧಿಸುವುದಕ್ಕಾಗಿ ನಿನ್ನನ್ನು ಕರೆದಿದ್ದೇನೆ. ಏನು ಹೇಳ್ತಿ? ಆಗುವ ಸಿದ್ಧತೆಯಲ್ಲಿದ್ದಾರೆ. ಅದರ ಮೊದಲು ನೀನು ತಡಿಬೇಕು. ಹೋಗಿ ಬಾ ಜಯಶೀಲನಾಗ.
ನಮ್ಮವರನ್ನು ಬಡಿದೋಡಿಸಿರೋರು ಎನ್ನುವ ಹಾಗೆ. ಏಯ್, ಅಷ್ಟು ಸೊಕ್ಕೆ ಆ ದೂತನಿಗೆ ಇದ್ದಾನಲ್ಲ, ಇನ್ನು ಏನು ಮಾಡುವುದು? ಕಳಿತೇನೆ ನನ್ನ ತಂಗಿಯನ್ನು. ತಂಗಿ ಮುತ್ತಿ ದೇವತೆ. ಇರುವಂತಹ ಸ್ಥಳ ಯಮಧರ್ಮರಾಜ ನಮ್ಮಣ್ಣನ ಮುತ್ತಿನ ತಂಗಿಯಾದಂತಹ ನಾನೇ ಮೃತ್ಯುದೇವತೆ. ಮೃತ್ಯುವ ಏನು ನಿಮಗೆ ನನ್ನ ಪ್ರಾಯ ಎಷ್ಟೆಂದು ತಿಳಿದಿತ್ತಾ? ಎಷ್ಟು 80 ಆದೀತಾ? ಇಲ್ಲಪ್ಪ, 15 ದಿನ ದಾಟಿ 11 ತಿಂಗಳಾಗಿ 29 ದಿವಸ ಕಳೆದು 30ಕ್ಕೆ ಕಾಲಿಡ್ಬೇಕಾ ಬೇಡ ಇಡ್ಬೇಕಾ ಬೇಡ ಅಂತ ಯೋಚಿಸ್ತಾ ಇದ್ದೇನೆ. ಎಂದಿನಂತೆ ಇಂದು ಕೂಡ ಸಭಾ ಅಣ್ಣನಲ್ಲಿ ಚರ್ಚಿಸುವುದಕ್ಕಾಗಿ ಅತ್ತಗಡೆಗೆ ಸಾಗಿದ್ದೇನೆ. ಇದೇನಿದು ವಿಶೇಷ ಕರೆ? ನನ್ನನ್ನು ನೆನವರಿಸಿಕೊಂಡವರಾರು ಅಣ್ಣನಲ್ಲವೇ?
ಪುರ ಹೊಂದಿದೆ. ಹಾ. ಆ ಪುರದ ಅರಸ ಹಾ. ವೈಕಾನಸ ಎನ್ನುವ ಓಹೋ. ಅವನು ಹಾ. ಏಕಾದಶಿ ವ್ರತವನ್ನು ಮಾಡುವ ಮುಖಾಂತರವಾಗಿ ಹಾ. ಅವನ ಪುರದಲ್ಲಿರುವ ಆತ್ಮಗಳು ಹಾ. ಇಲ್ಲಿಗೆ ಬಾರದಂತೆ ತಡೆಯುತ್ತಿದ್ದಾನೆ. ಓಹೋ. ಅವನೆಷ್ಟೇ ಸತ್ಕರ್ಮಗಳನ್ನು ಮಾಡಿದರೂ ಸಹ ಹಾ. ಅವನ ಹೆಂಡತಿಗೆ ಸುಖ ಕೊಡ್ಲಿಕ್ಕೆ ಅವನಿಂದ ಆಗ್ಲಿಲ್ಲ. ಓಹೋ. ಹಾಗಾಗಿ ಹಾ. ಆ ಒಂದು ಕಾರಣಕ್ಕಾಗಿ ಅವನು ಇಲ್ಲಿ ಬರಲೇಬೇಕು. ಹಾ. ಹಾಗಂತ ಹಾ. ಚಿತ್ರಗುಪ್ತರೊಡನೆ ಹಾ. ಯಮಭಟರನ್ನು ಕಳುಹಿಸಿಕೊಟ್ಟೆ ಹಾ. ಅವರನ್ನು ಬಗ್ಗು ಮಾಡಿದರಂತೆ. ಹಾ. ಹಾಗಾಗಿ ಹಾ. ಇನ್ನೇನು ತೋಚದೆ ನಿನ್ನನ್ನು ಕರೆದಿದ್ದೇನೆ. ಹಾ. ಏನು ನಿನ್ನ ಅಭಿಪ್ರಾಯ?
ಯುವತಿಗಳು ಮೆಚ್ಚಲು ಸಾಧ್ಯವಿಲ್ಲ. ಏಕಾಏಕಿ ಚಂಪಕಾಪುರವನ್ನು ಪ್ರವೇಶಿಸಿದೆ. ಅದಲ್ಲದೆ ಭಟವನ್ನು ಕಳುಹಿಸಿಕೊಟ್ಟೆ. ಯಾವ್ದ ಮೃತ್ಯು ದೇವತೆ ಇದೀಗ ನೀರಾಗಿ ಬಂದೆಯಲ್ಲ, ಏನಾಗಬೇಕು ಆರೋಹ. ಎಲ್ಲರಿಗೂ ಪಾಪ ಪುಣ್ಯ. ವೈಕಾನಸ ಎಂದರೆ ನೀನೇನು? ಅವನೇ. ಓ ತಪ್ಪು ಮಾಡಿದ್ದು ಮಾತ್ರವಲ್ಲ, ಓ ನಾನು ಕಳುಹಿಸಿಕೊಟ್ಟವರನ್ನೆಲ್ಲ ಬಗ್ಗು ಮಾಡಿದೆಯಾ? ಸತ್ಯ. ಓ ನೀನು ಮಾಡಿದಂತಹ ಕಾರ್ಯಕ್ಕೆ ಓ ಪ್ರಶ್ನಿಸುವುದಕ್ಕಾಗಿ ಬಂದವ. ಓಹೋ ಯಮ 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 ತಿಳಿದಿದ್ದೇನೆ. ಒಳ್ಳೆಯ ಮಾತಿನಿಂದ ಓ ನನ್ನೊಂದಿಗೆ ಶೈಮಿನಿಗೆ ಬಂದರೆ ಒಲಿತು, ಓ ಇಲ್ಲದಿದ್ದರೆ ಬಡಿವೆ. ಹೋಗಲಿ ಬಾ ಮುಂದೆ. ಕಾರುಣ್ಯವನೋ ತೊರೆದೆಯ ಗಂಧಗನ ಕಡಿಯ ಅದಿಯಿಂದ ಪಾರುಗಾಳೆನು ವಿಷಯ ವೀರಮಾಧವ ಚಿನ್ಮಯ ಹರಿ ಮುಕುಂದ ಮುರಾರಿ ಕೇಶವ ಹರಿ ನಾರಾಯಣ, ಏನಾಗಿ ಹೋಯಿತು ತಂದೆ? ನಿನ್ನ ಪ್ರಿಯ ಭಕ್ತರಾದಂತಹ ವೈಖಾನಸ ಕ್ಷೇತ್ರದಲ್ಲಿ ಸೋತು ಬಿದ್ದಿದ್ದಾನೆ ತಂದೆ. ನನ್ನ ಭಕ್ತಿ ಭಾವದಲ್ಲಿ ಏನಾದರೂ ಕೊರತೆ ಉಂಟಾಯಿತೆ ತಂದೆ, ರಕ್ಷಿಸುವುದೇ. ಮೊರೆಯಲು ಕೇಳುತ್ತ ಕಮಲಾಕ್ಷಣ ಅರಸನ ಬಿಡಿರೆಂದಿ ರೌದ್ರದಿ ಮಾತಾಡ ತವಳಗೆ ಹಿಂದೆಂದನು. ಅಯ್ಯ ವೈಕಾನಸ, ನನ್ನ ಭಕ್ತನಾಗಿ ಒಂದು ಗಳಿಗೆಯಲ್ಲಿ ಸೋಲಾಯಿತು ಎನ್ನುವ ಕಾಲಕ್ಕೆ ಚಿಂತಿಸಬೇಡ. ನನ್ನನ್ನೇ ಪರಮವೃತವಾಗಿ ಕುರಿಸುತ್ತಿರುವಂತಹ ನಿನಗೆ ದರ್ಶನವನ್ನು ಕೊಟ್ಟಿದ್ದೇನೆ. ಬದಿಯಲ್ಲಿ ಇದ್ದುಕೋ. ಆಗಲಿ ದೇವ, ಆಗಲಿ ತಂದೆ. ಯೋ ಯೋ ಎಂಬ ಮಗನಿಗೆ ಇವರಿ ಯವನೇ, ನಾವೇ ನಿನಗೆ ಒಲಿದಿತ್ತಂತಹ ಅಧಿಕಾರ, ಆದರೆ ಅದು ದುರುಪಯೋಗ ಮಾಡುವಂತಹ ಸ್ಥಿತಿಗೆ ಬಂದಿದ್ದಿ ಅಂತ ಅರ್ಥ ಆಯ್ತು. ನನ್ನ ಭಕ್ತನ ಮೇಲೆ ಕೈ ಮಾಡುವಷ್ಟು ಬೆಳೆದೆಯಾ ಉತ್ತರಿಸುವುದು? ಕರ ಮುಗಿದಿಂದಾಯ ಎನ್ನದಿನ ಪರಾಧಗರ ಸಿಯರುತ ಭಂಗಗೈದ ಅರಸನ ಜಿಗೆಗೆ ಗುರಿಗೈದನು ಸುಗ ಹರಿದಂದೆ ನೀ ಕಡೆಗೆ ಕ್ಷಮಿಸೋ. ಯಾಕೆ ಹೀಗೆ ಮಾಡಿದೆ ಹೇಳು? ಯುದ್ಧ ನಡೆಯುತ್ತಿರುವಂತಹ ಕಾಲದಲ್ಲಿ ನೀವು ಬಂದು ತಡಿದಿರಿ. ಹೌದೌದು. ಎಂತಾಯ್ತು ದೇವರೇ? ನಾನು ಅವನಿಗೆ ಸುಮ್ಮನೆ ಶಿಕ್ಷೆ ಕೊಟ್ಟದ್ದಲ್ಲ. ನನ್ನ ಭಕ್ತನ ಮೇಲೆ ಕೈ ಮಾಡಲಿಕ್ಕೆ ನಿನಗೇನು ಅಧಿಕಾರ ಯಾಕೆ ಮಾಡಿದೆ ದೇವರೇ,
ಶೈಮಿನಿಗೆ ಪ್ರೇತಗಳು ಬಾರದಂತೆ ಮಾಡಿದ ಅಂತ ಅವನಿಗೆ ನಾನು ಶಿಕ್ಷೆಯನ್ನು ನೀಡುವುದಕ್ಕಾಗಿ ಬಂದವ. ಇದು ಕೆಲಸ ಯಾರು ಕೊಟ್ಟದ್ದು? ನಾವೇ. ಮತ್ತೆ ನೀವೇ ಹೀಗೆಂದರೆ ಹೇಗೆ ದೇವ್ರೆ? ಯಮಧರ್ಮರಾಯ, ದೇವ್ರೆ ಸ್ವಲ್ಪ ಯೋಚನೆ ಮಾಡು. ಎಲ್ಲವೂ ನೀನೆಣಿಸಿದ ಹಾಗೆ ಅಥವಾ ನೀನಂದಂತೆ ಆಗುವುದಿಲ್ಲ. ನಿಯಾಮಕರಾಗಿ ನಾವಿದ್ದೇವೆ. ನಿಮ್ಮನ್ನೆಲ್ಲ ನಿಮಿತ್ತ ಮಾತ್ರವಾಗಿ ನೇಮಿಸಿದ್ದು. ಅಧಿಕಾರ ವಿಕೇಂದ್ರೀಕರಣಕ್ಕಾಗಿ ಅವಕಾಶವನ್ನು ಕೊಟ್ಟದ್ದು. ಅವನು ನನ್ನ ಪರಮ ಭಕ್ತ ಏಕಾದಶಿ ವೃತವನ್ನು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ದು ಅವನ ಮೇಲೆ ಕೈ ಮಾಡ್ತೀನಿ ಅಂತಾದರೆ ಪ್ರಶ್ನೆ ಮಾಡಬೇಕು ಅಂತ ಬಂದದ್ದು ನಾನು. ಈಗ ನಿನಗೆ ಮನವರಿಕೆ ಆಯ್ತಲ್ಲ, ಯೋಚನೆ ಮಾಡಬೇಡ. ಕರ್ತವ್ಯದಲ್ಲಿ ಸ್ವಲ್ಪ ಎಡವಿದ್ದಿ ಅಂತ ಎಚ್ಚರಿಸಲಿಕ್ಕೆ ನಾನು ಬಂದದ್ದು. ಒಳಗೆದ್ದುಕೋ, ದಂಡವನ್ನು ಸ್ವೀಕಾರ ಮಾಡು, ನಿನ್ನ ರಾಜದಂಡವನ್ನು ಹಿಡಿದು ಮೊದಲಂತೆ ವ್ಯವಹರಿಸು. ಆದರೆ ವಿಷ್ಣು ಭಕ್ತರು ಏಕಾದಶಿ ವ್ರತ ಮಾಡುವವರು ಅನ್ನೋರ ಮೇಲೆ ಸ್ವಲ್ಪ ಕರುಣೆಯನ್ನು ತೋರಿಸಬೇಕಾದ ಅಗತ್ಯ. ಯೋಚಿಸಿ ವ್ಯವಹಾರವನ್ನು ಮಾಡುವುದು ನಿಮಗೆ ಶುಭವಾಗಲಿದೆ. ಪರಮ ಭಕ್ತರ ಏಕಾದಶ ವಿರತಿಗೋತ್ತಮವಾದ ತಳವನ್ನು ಕರುಣಿಸುವೆನು. ಕಾರ್ಯವನ್ನು ತದೇಕಯುಕ್ತನಾಗಿ ಮಾಡಿದ ಕಾರಣಕ್ಕಾಗಿ ಶ್ರೀಹರಿಪ್ರಿಯನಾಗಿ ಹೋದೆ. ಭಕ್ತಾನಾಂ ಪ್ರಿಯನಾದಂತಹ ನಾನು ನಿನಗಾಗಿರುವಂತಹ ಮೊರೆಯನ್ನು ಕೇಳಿ ನೀನಿದ್ದಲ್ಲಿಗೆ ಬಂದೆ. ನೀನು ಧರೆಗೆ ವೈಕುಂಠವನ್ನು ನಿಲ್ಲಿಸಿದ್ದಿ ಅಂತ ಅರ್ಥ. ಚಂಪಕಾಪುರದವರೆಲ್ಲರೂ ಕೂಡ ಬಿಡದೆ ದಶಮಿಯಿಂದ ಪ್ರಾರಂಭಿಸಿ ಪೂರ್ತಿ ಏಕಾದಶಿಯನ್ನು ಒಂದು ತುಳಸಿಯ ಉದ್ಧರಣೆಯೊಂದಿಗೆ ಕಳೆದು ದ್ವಾದಶಿಯ ಪಾರಣೆಗೆ ನನ್ನನ್ನು ಆಹ್ವಾನಿಸುತ್ತಾ ಅಂದರೆ ಮನದಲ್ಲಿ ಭಕ್ತಿಯಿಂದ ಸೇವಿಸುತ್ತಾರೆ. ಈ ವ್ರತವನ್ನು ಬಿಡದೆ ಪಾಲಿಸಿದವರಿಗೆ ವೈಕುಂಠ ಪದವನ್ನು ಕೊಡ್ತೇನೆ ಸರಿ ಎನ್ನುವ ಹಾಗೆ ನಾನು ಹೇಳಿದ್ದೇನೆ ಎನ್ನುವುದು ಸ್ಪಷ್ಟವಷ್ಟೇ. ಅದಲ್ಲದೆ ಈ ದಿವಸಕ್ಕೆ ನನ್ನ ಮುಖವನ್ನು ಉದ್ಭವಿಸಿದಂಥ ಮಾತೆ ಏಕಾದಶಿ ದೇವಿ ಅವಳು ಇದ್ದು ಹರಸುತ್ತಾಳೆ. ಮುಂದಕ್ಕೆ ಈ ವ್ರತವನ್ನು ಬಿಡದೆ ಪಾಲಿಸುವವರಿಗೆ ವಿಷ್ಣು ಪದವನ್ನು ನಾನು ನಿಶ್ಚಯವಾಗಿ ಕರುಣಿಸುತ್ತೇನೆ. ಜೀವನದ ಪುರುಷಾರ್ಥಗಳನ್ನು ಸಾಧಿಸಿ ಅವರು ಉತ್ತುಂಗಕ್ಕೇರುವ ಹಾಗೆ ಮಾಡ್ತೇನೆ. ನಂಬಿಕೋ ನಂಬಿಕೋ. ಮಂಗಲೋ ಜಯ ಮಂಗಲೋ ನಿತ್ಯ ಮಂಗಲೋ ಜಯ